ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ಅನ್ನು ತಗೊಂಡಿದ್ದೀನಿ. ಅದು ಏನಪ್ಪಾ, ನೀವು ಬಹಳಷ್ಟು ಜನ ಕೇಳಿದ್ರೆ ಅದು ತ್ರಿಭುಜಗಳು ಮುಖ್ಯವಾಗಿ ತ್ರಿಭುಜಗಳ ಅಧ್ಯಾಯದಿಂದ ಕೇಳತಕ್ಕಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಹೇಳಬೇಕಾಗಿತ್ತು ಅಂದ್ರೆ ತ್ರಿಭುಜಗಳ ಅಧ್ಯಾಯದಿಂದ 1 ಅಂಕದ ಒಂದು ಸಮಸ್ಯೆ ಇರ್ತೈತಿ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ 3 ಅಂಕದಾಗ ಬರ್ತೈತಿ, ಮತ್ತು 2 ಅಂಕದಾಗ ಬರ್ತೈತಿ, ಮತ್ತು 4 ಅಥವಾ 5 ಅಂಕಕ್ಕೆ ಒಂದು ಪ್ರಮೇಯ ಬಂದೇ ಬರ್ತೈತಿ. ಅದರ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಮುಖ್ಯವಾಗಿ 1 ಅಂಕದಲ್ಲಿ ಒಂದು ಫಿಕ್ಸ್ ಇದೆ ಇರುತ್ತೆ, 2 ಅಂಕ ಮತ್ತು 3 ಅಂಕದ ಒಂದು ಪ್ರಶ್ನೆ ಕೇಳ್ತಾನ, ಮತ್ತು 4 ಅಥವಾ 5 ಅಂಕದ ಪ್ರಮೇಯ ಬರ್ತೈತಿ. ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಾಗಿತ್ತು ಅಂದ್ರ ಈ ಅಧ್ಯಾಯದಿಂದ ನಿಮಗ 1 2 3 3 3 4 6 4 10 ಮಾರ್ಕ್ಸ್ ಕನಿಷ್ಠ ಬಂದೇ ಬರ್ತಾವು. ವಿದ್ಯಾರ್ಥಿಗಳಿಗೆ ಇಲ್ಲಿ ನೀವು 4 ಅಂಕಕ್ಕೆ ಏನ್ ಬರ್ತೈತಪ್ಪ ಅಂದ್ರ ಪ್ರಮೇಯ. ಅದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರ ಮ್ಯಾಕ್ಸಿಮಮ್ ಥೇಲ್ಸ್ನ ಪ್ರಮೇಯ ಬಿಟ್ರ ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಇವು ಎರಡರಾಗ ಒಂದು 90% ಕೇಳಾಕೆ ಬೇಕು. ಅದನ್ನ ಬಿಟ್ಟರೆ ಏನಪ್ಪಾ ಅಂದ್ರೆ ಇನ್ನೂ 2 ಸಮರೂಪತೆ ನಿರ್ಧಾರಕ ಗುಣಗಳ ಮೇಲೆ ಆ ಪ್ರಮೇಯಗಳನ್ನ ಇಲ್ಲಿವರೆಗಿನೂ ಯಾವಾಗ ಸಿಲೆಬಸ್ ಇಲ್ಲ, ಪಾಠದಾಗ ಬಂದ ಇನ್ನೂವರೆಗೂ ಒಂದು ಸಲ ನಾವು ಎರಡೂ ಕೇಳಿಲ್ಲ. ಅಂದ್ರೆ ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ನಿಮಗೂ ಕೂಡ ಥೇಲ್ಸ್ನ ಪ್ರಮೇಯ ಕೇಳಬೇಕು, ಇಲ್ಲ ಕೋನ ಸಮರೂಪತೆ ನಿರ್ಧಾರಕ ಗುಣನೇ 4 ಅಂಕಕ್ಕೂ ಅಥವಾ 5 ಅಂಕಕ್ಕೆ ಕೇಳಬೇಕು. ಇನ್ನು ನಾವಂತೂ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಇನ್ನು ಮುಖ್ಯವಾಗಿ ನಿಮಗೆ ಬಂದಿರೋದು ಏನಪ್ಪಾ ಅಂದ್ರೆ ಕಷ್ಟ, ಇಲ್ಲಿ 2 ಮತ್ತು 3 ಅಂಕ ಕೇಳತಕ್ಕಂಥ ಪ್ರಶ್ನೆಗಳನ್ನ ಹೆಂಗ್ ಬಿಡಿಸ್ಬೇಕು. ಓಕೆ ವಿದ್ಯಾರ್ಥಿಗಳೇ, ಇವಾಗ ಬಿಡಿಸೋಣ. ವಿಡಿಯೋನ ಕೊನೆಯವರೆಗೆ ನೋಡಿ. ನಿಮ್ಗೆ ಏನು ಡೌಟ್ಸ್ ಉಳಿಯಂಗಿಲ್ಲ. ಏನಾದರೂ ಡೌಟ್ಸ್ ಇದ್ರ ನಿಮ್ಮ ಡೌಟ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ನಾನು ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ ವಿದ್ಯಾರ್ಥಿಗಳೇ, ಇನ್ನು ಮುಖ್ಯವಾಗಿ ಹೇಳ್ಬೇಕಾಗಿತ್ತು ಅಂದ್ರೆ ಈ ಅಧ್ಯಾಯ ತ್ರಿಭುಜಗಳ ಮೇಲಿಂದ ನಾವು ಪ್ರಶ್ನೆಗಳು ಮಾರ್ಕ್ಸ್ ಅಂಕ ಕಟ್ ಆಗಬಾರ್ದು ಅಂದ್ರೆ ನಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗಿದ್ದು ಥೇಲ್ಸ್ನ ಪ್ರಮೇಯ ಬಹಳಷ್ಟು ಇಂಪಾರ್ಟೆಂಟ್. ಥೇಲ್ಸ್ನ ಪ್ರಮೇಯ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಲಾಕೆ ಬೇಕು. ಥೇಲ್ಸ್ನ ಪ್ರಮೇಯ ಮತ್ತು ಥೇಲ್ಸ್ನ ಉಪಪ್ರಮೇಯ ಎರಡನ್ನು ನಾವು ಇಲ್ಲಿ ಉಪಯೋಗಿಸ್ತೀವಿ. ಅವು ಎರಡರ ಮೇಲಿಂದ ಕೂಡ ಏನ್ ಮಾಡ್ತೀವಿ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ತೀವಿ ನಾವು. ಈಗ ಮುಖ್ಯವಾಗಿ ಇನ್ನೊಂದ್ಸಲ ನಾವು ಥೇಲ್ಸ್ ಪ್ರಮೇಯನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದ್ರ ಕಾನ್ಸೆಪ್ಟ್ ಅಟೇ ನಾನು ಹೇಳ್ತೀನಿ. ಈಗ ಥೇಲ್ಸ್ ಪ್ರಮೇಯ ಒಂದು ತ್ರಿಭುಜ ಕೊಟ್ಟಿದ್ದಾನ, ಯಾವುದೇ ಒಂದು ತ್ರಿಭುಜ. ನಾವು ಇವಾಗ ABC ತಗೊಳ್ಳೋಣ. ನಿಮ್ಗೆ ಈ ತರ ಕೂಡ ಏನ್ ಮಾಡಿದಾರಪ್ಪ ಎಕ್ಸಾಮ್ ಕೊಟ್ಟನ, ಒಂದು ತ್ರಿಭುಜದಾಗ ಏನಪ್ಪಾ ಅಂದ್ರ ಯಾವುದೇ ಒಂದು ಬಾವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಆ ಸರಳ ರೇಖೆ ಏನ್ ಮಾಡಿದಪ್ಪ ಉಳಿದೆರಡು ಭಾಗವನ್ನು ಸಮಾನುಪಾತದಲ್ಲಿ ವಿಭಾಗಿಸಿದ್ ನಿಮ್ಗೆ ಗೊತ್ತೇ ಅದ. ಇದನ್ನು ಕೂಡ ನಿಮ್ಗೆ 1 ಮಾರ್ಕ್ಸ್ ಕೇಳ್ತಾನ. ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರ ಥೇಲ್ಸ್ನ ಪ್ರಮೇಯ ಅನುಗುಣವಾಗಿ DE BC ಸಮಾಂತರ ಅದ. ಹಾಗಾಗಿ AB ಮತ್ತು AC ಗಳ ಏನ್ ಮಾಡ್ತಪ್ಪ, ಇದು D ಸಮಾನುಪಾತದಾಗ ವಿಭಾಗಿಸಿದ್ರೆ ಹೆಂಗ್ ಬರೀಬೇಕಪ್ಪ ಸಮಾನುಪಾತ, AD ಅಪಾನ್ BD ಈ ತರ ಬರೆಯುವುದು. ಈಕ್ವಲ್ ಟು ಇದನ್ನ ಏದಿಂದ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಭಾವವನ್ನು ಕೂಡ ಅದೇ ತರ ತಗೋಬೇಕು, AE ಅಪಾನ್ EC. ಇದು ಥೇಲ್ಸ್ನ ಪ್ರಮೇಯದಿಂದಾಗಿ ಆಯ್ತು. ಇನ್ನ ಮತ್ತೆ ಇದನ್ನ ಉಲ್ಟಾನು ಬರಿಬೋದಪ್ಪ. ನೀವು ಹೆಂಗ್ ಬರಿಬೋದಪ್ಪ ಉಲ್ಟಾ, ಈ ಕಡೆ ತಗೊಂಡ್ರ BD ಅಪಾನ್ DA ಇಸ್ ಈಕ್ವಲ್ ಟು C ಬರೀರಿ EC ಬರೀ ಎರಡು ಒಂದೇ, EC ಅಪಾನ್ AE. ಇದು ಥೇಲ್ಸ್ನ ಪ್ರಮೇಯ ಆಯ್ತು. ಇನ್ನು ಥೇಲ್ಸ್ನ ಉಪಪ್ರಮೇಯ ಅಂತ ಕರಿತೀವಿ ನಾವು. ಉಪಪ್ರಮೇಯ ಇದನ್ನು ಕೂಡ ನಾವು ಉಪಯೋಗಿಸ್ತೀವಿ. ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ ಬರ್ತಾವು. ನಿಮ್ ಟೆಕ್ಸ್ಟ್ ಬುಕ್ ನಾಗ ಉಪಪ್ರಮೇಯ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ಆದ್ರೂ ಏನಪ್ಪಾ ಅಂದ್ರೆ ಒಂದು ಸಮಸ್ಯೆ ಐತೆ ಅದ್ರ ಮೇಲಿಂದ. ಹಳೆ ಟೆಕ್ಸ್ಟ್ ಬುಕ್ ನಾಗಿತ್ತಪ್ಪ ಥೇಲ್ಸ್ನ ಉಪಪ್ರಮೇಯ ಅಂತ. ಥೇಲ್ಸ್ನ ಉಪಪ್ರಮೇಯ ಏನ್ ಹೇಳ್ತಿತ್ತಪ್ಪ ಅಂದ್ರ, ಈಗ ಯಾವುದೇ ಒಂದು ತ್ರಿಭುಜದಾಗ ಏನಪ್ಪಾ ಅಂದ್ರ ಯಾವ್ದಾದ್ರು ಒಂದು ಭಾಗ ಸಮಾಂತರ ಒಂದು ಸರಳ ರೇಖೆನ ಹೇಳಿದಿರ್ತೀವಿ. ಈಗ ನೀವು D ಹೇಳಿದಿರಿ, ಇಲ್ಲಿ ಏನಾಯ್ತಪ್ಪ ಹೊಸದಾಗಿ ಒಂದು ಸಣ್ಣ ತ್ರಿಭುಜ ಉಂಟಾಯ್ತು, ADE ಅಂತಕ್ಕಂಥ ಒಂದು ತ್ರಿಭುಜ ಆಯ್ತು. ಅಂದ್ರೆ ಈ ತ್ರಿಭುಜದ 3 ಬಾಹುಗಳು ಮತ್ತು ಮೊದಲು ಇದ್ದಂತ ತ್ರಿಭುಜದ 3 ಬಾಹುಗಳು ಅನುಪಾತ ಒಂದೇ ಇರ್ತೈತಿ. ಇದರ ಅರ್ಥ ಏನಪ್ಪಾ ಅಂದ್ರ AD ಸಣ್ಣ ತ್ರಿಭುಜದ ಬಾಹು ಇದು AD, ಇದಕ್ಕೆ ಅನುರೂಪವಾದಂತ ಬಾಹು AB, AD ಅಪಾನ್ AB. ನೋಡಿ AD ಅಪಾನ್ AB. ನೆಕ್ಸ್ಟ್ AE ತಗೊಂಡಾಗ AEಗೆ ಅನುರೂಪ ಬಾಹು AC. ಇಲ್ಲಿ ಬರೆಯುವಾಗ ಕೇರ್ಫುಲ್ ಆಗಿ ಬರೀರಿ. ಮ್ಯಾಲ ಎಲ್ಲ ಒಂದೇ ತ್ರಿಭುಜದ ಬಾಹುಗಳು ಇರಬೇಕು, ಕೆಳಗೆ ಎಲ್ಲ ಒಂದೇ ತ್ರಿಭುಜದ ಬಾಹುಗಳು ಇರಬೇಕು. ನೆಕ್ಸ್ಟ್ DE ಅಪಾನ್ BC. ನೀವು ವ್ಯತ್ಕ್ರಮವಾಗಿ ಕೂಡ ಬರಿಬಹುದು. ಇವೇ ಕೆಳಗಿನ 3 ಭಾಗಗಳನ್ನು ಮ್ಯಾಲ ಬರ್ದು ಮ್ಯಾಲಿನ 3 ಕೆಳ ಬರಬೇಕು.
ಆದ್ರೆ ಮ್ಯಾಲಿಂದ ಒಂದು ಕೆಳಗಿಂದ ಒಂದು ಮೇಲೆ ಆಗಿರಬಾರ್ದು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ತರ ಮಾಡ್ತಾರ, ಅವಾಗ ಪ್ರಾಬ್ಲಮ್ಸ್ ರಾಂಗ್ ಆಗ್ತಾವು. ಓಕೆ ವಿದ್ಯಾರ್ಥಿಗಳು, ಇವು ಎರಡು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರ ಇದ್ರ ಮೇಲೆ ಏನಪ್ಪಾ ಅಂದ್ರ ಒಂದ್ 2 ಅಂಕದ್ದು ಅಥವಾ 3 ಅಂಕಕ್ಕ ಫಿಕ್ಸ್ ಪ್ರಾಬ್ಲಮ್ ಬಂದೇ ಬರ್ತೈತಿ. ಅದು ನೀವು ಈಸಿಯಾಗಿ ಬಿಡಿಸಬಹುದು ಈ ಕಾನ್ಸೆಪ್ಟ್ ಗೊತ್ತಿದ್ರ. ಓಕೆ, ನಾವು ಇವಾಗ ಸಮಸ್ಯೆಗಳನ್ನ ಬಿಡಿಸೋಣ ವಿದ್ಯಾರ್ಥಿಗಳು. ನಾನು ಇವಾಗ ಇಲ್ಲಿ ಬಿಡಿಸ್ತಕ್ಕಂಥ ಪ್ರಶ್ನೆಗಳು ಬೋರ್ಡ್ ಅವ್ರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸೋಣ. ಯಾಕಂದ್ರೆ SSLC ಕ್ವಶನ್ ಪೇಪರ್ ಕೂಡ ಸೆಟ್ ಮಾಡೋರು ಅವರೇ ಇರ್ತಾರ. ಓಕೆ, ಇವಾಗ ಕೆಲವೊಂದು ಬಿಡಿಸ್ತಾ ಹೋಗ್ತೀನಿ ನೋಡ್ರಿ. ಇವಾಗ ಇಲ್ಲಿ ಒಂದ್ ನೋಡ್ರಿ, 2 ಅಂಕದಾಗ ಒಂದು ಪ್ರಶ್ನೆ ಅದ. ತ್ರಿಭುಜ ABC ಯಲ್ಲಿ AD ನ ಬೆಲೆ ಕೊಡೋಣ ಎಕ್ಸ್ ಅದ, BD ಬೆಲೆ ಕೊಡೋಣ x+2 ಅದ, ಮತ್ತು ಇನ್ನ ಏನಪ್ಪಾ ಅಂದ್ರ AE ಬೆಲೆ ಕೊಡೋಣ x+2, BD ಬೆಲೆ x-2 ಮತ್ತ EC ಬೆಲೆ x-1 ಅದ. ನಮ್ಗೆ ಏನ್ ಕೇಳೋಣವ, ಎಕ್ಸ್ ನ ಬೆಲೆ ಕಂಡುಹಿಡಿಬೇಕು ಒಂದೇದು. ಹಾಗೆ ಏನ್ ಮಾಡಪ್ಪ, AD ಮತ್ತು DB ಅನುಪಾತ ಬರಿಬೇಕು. ನಮಗೆ ಇಲ್ಲಿ ಎಕ್ಸ್ ನ ಬೆಲೆ ಸಿಕ್ತಂದ್ರೆ ನಾವು ಯಾವ ಬೇಕಾದ ಅನುಪಾತ ಕೂಡ ಬರಿಬಹುದು. ಇವಾಗ ನೀವೇ ಹೇಳ್ಬೋದು ಯಾವ ಪ್ರಮೇಯ ನಾವು ಬಳಸಬೇಕು ಅದಕ್ಕಿಂತ. ನೋಡ್ರಿ, ಒಂದು ವಿಷಯ ಅಂದ್ರೆ ನೀವು ನೆನಪಿಟ್ಕೋರಿ, ತ್ರಿಭುಜ ಬಂದಾಗ ಮತ್ತು ಅಲ್ಲಿ ಒಂದು ತ್ರಿಭುಜದ ಒಂದು ಬಾವಿಗೆ ಯಾವ್ದಾದ್ರು ಸಮಾಂತರ ಇದ್ದಾಗ ನೀವು ಥೇಲ್ಸ್ನ ಪ್ರಮೇಯನೇ ಬಳಸಬೇಕು. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾನು ಬರ್ತೀನಿ. ತ್ರಿಭುಜ ABC ಯಲ್ಲಿ ಏನಪ್ಪಾ, DE ಸಮಾಂತರ BC ಬಿಡಿಸುವ ಹಂತಗಳೆಲ್ಲ ಇವೆರಡು ಸಮಾಂತರ ಅದಾವಪ್ಪ. ಹಾಗಾಗಿ ಏನಾಯ್ತಪ್ಪ, ನಮಗ AD ಅನುಪಾತ ಹೆಂಗಿರ್ತೈತಿ ನಿಮ್ಗೆ ಆಲ್ರೆಡಿ ಗೊತ್ತದಿ. AD ಅಪಾನ್ BD ಇಜ್ಕೊಲ್ ಈಚೆ ಕಡೆ ಈ ಕಡೆ ಯಾವ ಏದಿ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಹಂಗೆ ತಗೋಬೇಕು. AE ಅಪಾನ್ EC, AE ಅಪಾನ್ EC. ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಥೇಲ್ಸ್ನ ಪ್ರಮೇಯ ಅಂತ ನೀವು ಇಲ್ಲಿ ಕಾರಣ ಬರಿಬೇಕು. ಓಕೆ, ಇನ್ನು ಇವೆಲ್ಲ 4 ಭಾಗಗಳ ಬೆಲೆಗಳು ಗೊತ್ತದ ನಮಗೆ. AD ಯ ಬೆಲೆ x ಅದ, BD ಯ ಬೆಲೆ x-2 ಅದ. ಇನ್ನ AE ಬೆಲೆ ನೋಡ್ರಪ್ಪ ಎಷ್ಟದ, x+2, EC ನ ಬೆಲೆ x-2. ಕೆಲವೊಂದ್ಸಲ ವಿದ್ಯಾರ್ಥಿಗಳು ಏನ್ ಮಾಡ್ತಾನ, ನಮಗೆ ಇಲ್ಲಿ x-1 ಹಿಂಗ್ ಕೊಟ್ಟಾನ. ಇನ್ ಕೆಲವೊಂದ್ಸಲ 2 ಮಾರ್ಕ್ಸ್ನಾಗ ಡೈರೆಕ್ಟ್ ಆಗಿ ಈ 4 ಭಾಗಗಳು ಏನ್ ಬರ್ಕೊಂಡಿಲ್ಲ ನಾವು, ಈ 4 ಭಾಗನಾಗ 3 ಭಾಗಗಳ ಬೆಲೆಯನ್ನು ಕೊಟ್ಟಿರ್ತಾನ, ಸಂಖ್ಯೆ ಕೊಡ್ತಾನ. ಅವಾಗ ಇನ್ನೊಂದು ಭಾಗ ಉಳಿತು ಅದ್ರ ಬೆಲೆ ಕೇಳ್ತಾನ. ಆಗ್ಲೂ ಕೂಡ ನೀವು ಮಾಡೋ ವಿಧಾನ ಇದೇ ತರಾನೇ ಮಾಡ್ಬೇಕು. ಫಿಕ್ಸ್ ಈ ತರ ಇಟ್ಕೊಂಡ್ಕೊಂಡೆ ಕೇಳ್ತಾನ, 2 ಮಾರ್ಕ್ಸ್ ಕೇಳ್ತಾನ. ಹಿಂಗ ವಿದ್ಯಾರ್ಥಿಗಳು ನಾವು ಇವಾಗ ಬೆಲೆ ಹಾಕೋಣ. AD ನ ಬೆಲೆ x, AD ಬೆಲೆ x, BD ಬೆಲೆ x-2 ಇಸ್ಕ್ವಲ್ ಟು AE ಬೆಲೆ x+2, EC ಬೆಲೆ x-1. ಇವಾಗ ಇದನ್ನ ನಾವು ಓರೆ ಗುಣಾಕಾರ ಮಾಡೋಣ. ಸಂಕ್ಷೇಪಿಸಿದ್ ನಿಮ್ಗೆ ಗೊತ್ತದ. ಇದು ಇಲ್ಲಿ ಹೋದಾಗ ಗುಣಾಕಾರ ಆಗ್ತೈತಿ, ಇದು ಭಾಗಕಾರ ಹೋಯ್ತು ಆ ಕಡೆ ಗುಣಾಕಾರ ಆಗ್ತೈತಿ. ಅಂದ್ರೆ ಏನಾಗ್ಬಿಡ್ತಪ್ಪ, ಇವಾಗ x² ಮೈನಸ್ 1x, x² ಇವೆರಡು ಗುಣಾಕಾರ ಮಾಡಿ. ಇನ್ನ ಈಕ್ವಲ್ ಟು ಇವೆರಡು ಗುಣಾಕಾರ ಮಾಡಿದಾಗ x-2 x+2 ಅಂದ್ರೆ ಒಂದು ಸೂತ್ರ ಬರ್ತೈತಿ ನಿಮ್ಗೆ. ಅದೇನಪ್ಪಾ ಅಂದ್ರೆ x² 2² ಅಂದ್ರೆ 4. ಇವೆರಡು ಗುಣಾಕಾರ ಮಾಡಿದೆ ನಾನು. a+b a-b ಡೈರೆಕ್ಟ್ ಒಂದು ಸೂತ್ರ ಅದ, ಅದು a² - b² ಆ ಸೂತ್ರ. ಇನ್ನು ಎರಡು ಕಡೆ x² ಕ್ಯಾನ್ಸಲ್ ಮಾಡಿಬಿಟ್ರಿ, ಹೋಗ್ಬಿಡ್ತು. ಉಳಿತಪ್ಪ ಇವಾಗ ಇಲ್ಲಿ -x ಉಳಿತು, ಇಲ್ಲಿ -4 ಉಳಿತು. ಹೋಗ್ಬಿಡ್ತು ಮೈನಸ್ ಎಕ್ಸ್ ನ ಬೆಲೆ ಬಂದ್ಬಿಡ್ತು 4. ಇನ್ನು ನಮಗೆ ಕೇಳಿರೋದು ಇನ್ನೊಂದು ಕ್ವಶನ್ ಕೇಳೋಣ, AD ಮತ್ತು DB ಅನುಪಾತ ಕೇಳೋಣ. AD ಅನುಪಾತ DB. AD ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟದ, x ಅದ. DB ಅಂದ್ರೆ ಎಷ್ಟಪ್ಪ, x-2. x ನ ಬೆಲೆ ಎಷ್ಟಪ್ಪ ಅಂದ್ರೆ 4 ಅದ. ಇಲ್ಲಿ ನೋಡ್ರಿ 4 - 2, ಈ 4ರಾಗ 2 ಕಳೆದ್ರೆ 2 ಉಳಿತು. 2 2 4, 2 1 2, ಎಷ್ಟು ಬರ್ತಿದ್ದು 2 ಅನುಪಾತ 1. ಹಾಗಾಗಿ AD ಅನುಪಾತ DB ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ 2 ಅನುಪಾತ 1. ಈ ತರ ಪ್ರಶ್ನೆ ಕೂಡ ನಿಮ್ಗೆ ಕೇಳಬಹುದು. ಇನ್ನು 2 ಮಾರ್ಕ್ಸಿಗೆ ಆಯ್ತು ವಿದ್ಯಾರ್ಥಿಗಳೇ. ಇನ್ನು ಇದೇ ಕ್ವಶನ್ ಪೇಪರ್ದಾಗ ಇನ್ನೂ ಒಂದು ನಿಮ್ ಕ್ವಶನ್ ಅದ, ಅದು 3 ಅಂಕಕ್ಕೆ ಅದ. ನೋಡ್ರಿ ಇಲ್ಲಿ 3 ಅಂಕಕ್ಕೆ ನಿಮ್ ಟೆಕ್ಸ್ಟ್ ಬುಕ್ನಾಗಿಂದ ಪ್ರಶ್ನೆ ಅದ ನೋಡ್ರಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ನಿಮ್ಗೆ ಇದೇ ಎಕ್ಸಸೈಸ್ದಾಗ ಈ ಮಾದರಿ ಒಳಗ ಒಂದು 4-5 ಪ್ರಶ್ನೆಗಳದ, ಅವು ಬಹಳಷ್ಟು ಇಂಪಾರ್ಟೆಂಟ್ ನಿಮ್ಗೆ. ಕೆಲವು ಸಲ ಅವು 2 ಮಾರ್ಕ್ಸ್ನು ಕೇಳೋಣ,
3 ಮಾರ್ಕ್ಸಿಗೂ ಕೇಳೋಣ. ಇಲ್ಲಿ ನೋಡ್ರಪ್ಪ ಏನದ, ತ್ರಿಭುಜ ಪಿ ಕ್ಯೂ ಆರ್ ದೊಡ್ಡ ತ್ರಿಭುಜ ಅದ. ಪಕ್ಕದ ಚಿತ್ರದಲ್ಲಿ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಮತ್ತು ಒ ಸಿಗಳ ಮೇಲಿನ ಬಿಂದುಗಳಾಗಿವೆ. ಇಲ್ಲಿ ಕೊಟ್ಟಿದ್ದೇನಪ್ಪ, ಎ ಬಿ ಸಮಾಂತರ, ಎ ಬಿ ಅಲ್ಲೇ ನೋಡ್ರಿ ಇದು ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್. ನಾವು ಸಾಧಿಸಬೇಕಾಗಿದ್ದು ಇವೆರಡು ಸಮಾಂತರತೆ ಸಾಧಿಸಬೇಕು. ಓಕೆ ವಿದ್ಯಾರ್ಥಿಗಳು, ಸಾಧಿಸೋಣ. ಬಹಳಷ್ಟು ಸುಲಭವಾದಂಥ ಪ್ರಶ್ನೆ. ಇವಾಗ ನಾವು ಇವೆರಡು ಸಮಾಂತರ ಅಂದಾಗ ಇದೊಂದು ತ್ರಿಭುಜ ಇದೆ, ಯಾವಪ್ಪ, ಪಿ ಒ ಕ್ಯೂ ತ್ರಿಭುಜ. ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಭಾಗಕ್ಕೆ ಸಮಾಂತರವಾಗಿ ಒಂದು ಸರಳ ರೇಖೆ ಇತ್ತಪ್ಪ ಅಂದ್ರ ನಾವು ಅಲ್ಲಿ ಥೇಲ್ಸ್ನ ಪ್ರಮೇಯ ಅಥವಾ ಥೇಲ್ಸ್ನ ಉಪಪ್ರಮೇಯನ ಬಳಸ್ಲಾಕೆ ಬೇಕು. ಓಕೆ, ನಾವೀಗ ಅವಾಗ ಅದನ್ನೇ ಮಾಡೋಣ. ಈಗ ಮೊಟ್ಟ ಮೊದಲನೇದಾಗಿ ತ್ರಿಭುಜ, ಇದೊಂದು ಒಂದು ತ್ರಿಭುಜ ತಗೊಳ್ಳೋಣ. ಆಮೇಲೆ ಈ ತ್ರಿಭುಜಕ್ಕೂ ಥೇಲ್ಸ್ ಪ್ರಮೇಯನ ಉಪಯೋಗಿಸೋಣ. ತ್ರಿಭುಜ ಪಿ ಒ ಕ್ಯೂ ನಲ್ಲಿ ನಮ್ಗೆ ಕೊಟ್ಟಿರೋದೇನಪ್ಪ, ಎ ಬಿ ಸಮಾಂತರ ಪಿ ಕ್ಯೂ. ಇವೆರಡು ಸಮಾಂತರ ಅಂದಾಗ ಈ ಎ ಬಿ ಏನ್ ಮಾಡ್ತೈತಪ್ಪ ಅಂದ್ರ ಈ ಬಾಹು ಮತ್ತು ಈ ಬಾಹುವನ್ನ ಸಮಾನುಪಾತದಾಗ ವಿಭಾಗಿಸ್ತೈತಿ. ಅಂದ್ರ ಇದರ ಅರ್ಥ ಒ ಬಿ ಅಪಾನ್ ಬಿ ಕ್ಯೂ, ಒ ಬಿ ಅಪಾನ್ ಬಿ ಕ್ಯೂ ಇಸ್ ಈಕ್ವಲ್ ಟು ಇನ್ನೊಂದು ಬಾವು, ಈ ಬಾವು ತಗೊಂಡೆ, ಇನ್ನ ಈ ಬಾವು, ಈ ಒ ಬಿ ಈ ಕಡೆ ತಗೊಂಡೆ, ಇದನ್ನು ಈ ಕಡೆ ತಗೋಬೇಕು ನಾವು, ಒ ಎ ಅಪಾನ್ ಒ ಪಿ, ಒ ಎ ಅಪಾನ್ ಒ ಪಿ. ಇದಕ್ಕೆ ಸಮೀಕರಣ ಒಂದನ್ರಿ. ಇದಕ್ಕೆ ಯಾವ್ದು ಪ್ರಮೇಯ ಬೇಕಾ, ಥೇಲ್ಸ್ನ ಪ್ರಮೇಯ ಅಂತ ಬರೀರಿ. ಇನ್ನು ಈ ತ್ರಿಭುಜಕ್ಕೆ ನಾವು ಥೇಲ್ಸ್ನ ಪ್ರಮೇಯ ಬಳಸ್ತೀವಿ. ಇದೇ ತರ ಈ ತ್ರಿಭುಜಕ್ಕೆ ನಾವು ಥೇಲ್ಸ್ನ ಪ್ರಮೇಯ ಬಳಸ್ರಿ. ತ್ರಿಭುಜ ಹೆಸರು ಏನಪ್ಪ, ಅದು ತ್ರಿಭುಜ ಪಿ ಒ ಆರ್, ಪಿ ಒ ಆರ್. ಇದರಲ್ಲಿ ಸಮಾಂತರ ಬಾಹು ಯಾವುದು, ಎ ಸಿ ಸಮಾಂತರ ಪಿ ಆರ್ ಅದ. ಓಕೆ, ಈ ಎ ಸಿ ಯಾವಪ್ಪ, ಪಿ ಆರ್ ಸಮಾಂತರ. ಅಂದ್ರೆ ಈ ತ್ರಿಭುಜ ಉಳಿದು ಯಾವಪ್ಪ, ಎ ಸಿ ಪಿ ಆರ್ ಬಾಹು ಬಿಟ್ರ ಒಂದು ಒ ಪಿ ಉಳಿತು, ಇನ್ನೊಂದ ಒ ಸಿ ಉಳಿತು. ಹಾಗಾದ್ರೆ ಮತ್ತೆ ಅನುಪಾತ ಬರೆಯೋಣ, ಒ ಸಿ ಅಪಾನ್ ಒ ಆರ್. ನೆನಪಿರ್ಲಿ, ಇದನ್ನ ಹೆಂಗ್ ಬರೆಯಪ್ಪ, ಇಲ್ಲಿ ಅನುಪಾತ ಬರ್ಕೊಳ್ಳೋದು ಇಂಪಾರ್ಟೆಂಟ್. ಇದನ್ನ ಹೆಂಗ್ ಈ ಕಡೆ ಬರ್ದಿರಲ್ಲ, ಇದನ್ನು ಹಿಂಗೆ ತಗೊಂಡ್ಬಿಟ್ರಿ, ಒ ಸಿ ಅಪಾನ್ ಒ ಆರ್ ಈಸ್ ಈಕ್ವಲ್ ಟು ಒ ಎ ಅಪಾನ್ ಒ ಪಿ. ಇದಕ್ಕೆ ಸಮೀಕರಣ 2. ಇವೆರಡು ತ್ರಿಭುಜದಾಗ ಒಂದು ಬಾಹು ಏನಪ್ಪಾ ಸಾಮಾನ್ಯ ಅದ ನೋಡ್ರಿ, ಈ ತ್ರಿಭುಜ ಮತ್ತು ಈ ತ್ರಿಭುಜದಾಗ ಯಾವಪ್ಪ ಅಂದ್ರೆ ಅದು ಒ ಪಿ. ಇದು ನೋಡ್ರಿ, ಹಾಗಾಗಿ ಒಂದು ಅನುಪಾತ 2ರಾಗೂ ಸೇಮ್ ಇರ್ತದೆ ನೋಡ್ರಿ. ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ ಎರಡನ್ನು ಹೋಲಿಸ್ರಿಪ್ಪ, ಏನಾಯ್ತು ನೋಡ್ರಿ, ಸಮೀಕರಣ 1ರ ಬಲಭಾಗ ಒ ಎ ಅಪಾನ್ ಒ ಪಿ, ಸಮೀಕರಣ 2ರ ಬಲಭಾಗ ಒ ಎ ಅಪಾನ್ ಒ ಪಿ. ಹಾಗಾಗಿ ಬಲಭಾಗ ಸಮ ಇದ್ದಾಗ ಎಡಭಾಗ ಕೂಡ ಏನಾಗ್ತೈತಪ್ಪ ಅಂದ್ರ ಸಮ ಆಗ್ತೈತಿ. ಒ ಬಿ ಅಪಾನ್ ಬಿ ಕ್ಯೂ ಇಸ್ ಈಕ್ವಲ್ ಟು, ಈ ಕಡೆ ಏನಪ್ಪ ಎಡಭಾಗ, ಒ ಸಿ ಅಪಾನ್ ಒ ಆರ್. ಹಾಗಾಗಿ ಇವೆರಡು ಅನುಪಾತ ಸಮ ಇದ್ರ ಇವೆರಡನ್ನು ಸಮ ಅನುಪಾತದಲ್ಲಿ ವಿಭಾಗಿಸ್ತಕ್ಕಂಥ ಒಂದು ರೇಖೆ ಇರಬೇಕು. ಅದ್ಯಾವ್ದು ನೋಡ್ರಿ, ಎಲ್ಲದ ಒ ಬಿ ಅಪಾನ್ ಬಿ ಕ್ಯೂ, ಒ ಸಿ ಅಪಾನ್ ಸಿ ಆರ್. ಹಾಗಾಗಿ ಇವೆರಡು ಅನುಪಾತ ಸಮ ಐತಂದ್ರ ಇದು ಸಮಾಂತರ ಇರ್ಲಾಕೆ ಬೇಕು. ಹಾಗಾಗಿ ನಾವೇನ್ ಹೇಳ್ತೀವಪ್ಪ, ಬಿ ಸಿ ಸಮಾಂತರ ಕ್ಯೂ ಆರ್. ಇದಕ್ಕೆ ಕಾರಣ ಥೇಲ್ಸ್ನ ಪ್ರಮೇಯದ ವಿಲೋಮ, ಥೇಲ್ಸ್ನ ಪ್ರಮೇಯದ ವಿಲೋಮ. ಅದರಿಂದ ಏನಾತಪ್ಪ ಇವ ಅಥವಾ ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗೆ 3 ಮಾರ್ಕ್ಸ್. ಎಷ್ಟು ಈಜಿ ಐತೆ ನೋಡ್ರಿ. ನಾವೇನ್ ಮಾಡ್ತೀವಿ, ಈ ತರ ಪ್ರಶ್ನೆ 4 ಅದಾವ ಅಲ್ಲಿ ಆ ಅಭ್ಯಾಸದಾಗ ನೀವು ತೆಗೆದು ನೋಡ್ರಿ. ಅಂದ್ರೆ ಅಲ್ಲಿ 3 ತ್ರಿಭುಜಗಳೇ ಅದಾವ, ಅಲ್ಲಿ ಕೂಡ 3 ಕೆಲವು ಸಲ 2 ಹಿಂಗ್ ತರ ಅದಾವ. ನಿಮ್ಗೆ ಇದೇ ತರಾನೇ ಪ್ರೂವ್ ಮಾಡ್ಬೇಕಾಯ್ತು. ನಾನು ಏನ್ ಮಾಡಿ ನೋಡ್ರಿ, ಮೊಟ್ಟ ಮೊದಲಾಗಿ ಏನ್ ಮಾಡಿದೆ, ಈ ತ್ರಿಭುಜಕ್ಕೆ ಥೇಲ್ಸ್ ಪ್ರಮೇಯ ಬಳಸಿದೆ, ಈ ತ್ರಿಭುಜಕ್ಕೆ ಥೇಲ್ಸ್ ಪ್ರಮೇಯ ಬಳಸಿದೆ. ಹಿಂಗ್ ಬಳಸುವಾಗ ನೀವು ಏನ್ ನೋಡ್ಬೇಕಪ್ಪ ಅಂದ್ರ ಆ 2 ತ್ರಿಭುಜದಾಗ ಒಂದು ಬಾವು ಸಾಮಾನ್ಯ ಇರ್ತೈತಿ. ಅದನ್ನೇ ಇಲ್ಲಿ ಏನಪ್ಪಾ ಬಲಗಡೆ ಬರುವಾಗ ನೀವು ಬರ್ಕೋಬೇಕು. 2 ತರ ಬಲಗಡೆ ಸಮ ಬಂದ್ಬಿಡ್ತಿ, ಎಡಗಡೆ ಸಮ ತಗೊಂಡ್ಬಿಡುದು. ಇದೇ ಕಾನ್ಸೆಪ್ಟ್ ಮೇಲೆ ಆ ಎಕ್ಸರ್ಸೈಸ್ ದಾಗ ಇನ್ನು 3 ಪ್ರಾಬ್ಲಮ್ ಅದಾವ, ಅವ್ರನ್ನ ನೀವು ಸಾಲ್ವ್ ಮಾಡ್ರಿ. ವಿದ್ಯಾರ್ಥಿಗಳು, ನಾವು ಇನ್ನೊಂದು ಪ್ರಶ್ನೆಯನ್ನು ಬಿಡಿಸೋಣ. ಇಲ್ಲಿ ಒಂದು ಟ್ರಾಪಿಜ ಕೊಡ್ತಾನ, ಅವಾಗನು ನಿಮ್ಗ 2 ಅಥವಾ 3 ಅಂಕದ ಪ್ರಶ್ನೆಯನ್ನು ಕೇಳ್ತಾನ. ಇದು ನಿಮ್ಮ ಎಕ್ಸರ್ಸೈಸ್ ಪ್ರಾಬ್ಲಮ್ ಆಗೈತಿ. ಇಲ್ಲಿ ಏನಪ್ಪ, ಎ ಬಿ ಸಿ ಡಿ ಒಂದು ಟ್ರಾಪಿಜ ಅದ, ಮತ್ತ ಇಲ್ಲಿ ಎ ಬಿ ಸಮಾಂತರ ಡಿ ಸಿ ಕೊಟ್ಟಾನವ. ನಾವೇನ್ ಪ್ರೂವ್ ಮಾಡ್ಬೇಕಾಗೈತಿ, ಈಗ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಇವಾಗ ಎ ಒ ಅಪಾನ್ ಬಿ ಒ ಇಕ್ವಲ್ ಟು ಒ ಸಿ ಅಪಾನ್ ಡಿ ಒ ಅಂತೇಳಿ ತೋರಿಸ್ಬೇಕು.
ಅಂದ್ರೆ ಈ ತರ ನಾವು ಪ್ರೂವ್ ಮಾಡ್ಬೇಕಾಗಿತ್ತಪ್ಪ ಅಂದ್ರ ಮೊಟ್ಟ ಮೊದಲನೇದಾಗಿ ಈ ಅನುಪಾತಗಳು ಯಾವ ತ್ರಿಭುಜದಾಗ ಬರ್ತಾವು ಆ ತ್ರಿಭುಜಗಳನ್ನ ಸಮರೂಪಿ ಅಂತ ನಾವು ಸಾಧಿಸ್ಬೇಕು. ಅವಾಗ ನಾವು ಮಾಡ್ಬೋದು. ಇದು ಒಂದೇ ಮುಖ್ಯವಾಗಿ. ಹಾಗಾದ್ರ ಎ ಒ ಬಿ ಒ ಸಿ ಒ ಡಿ ಒ ಇವೆರಡು ತ್ರಿಭುಜದಾಗ ಅದಾವು. ಮತ್ತು ಇವೆರಡು ತಗೊಂಡ್ರು ನಮಗೆ ಅದ್ರಾಗ ಬರತಾವ. ಆದ್ರೆ ಮುಖ್ಯವಾಗಿ ನೀವು ತ್ರಾಪಿಜ ಕೊಟ್ಟಾಗ ಏನ್ ಮಾಡ್ಬೇಕಪ್ಪ, ಸಮಾಂತರ ಬಾಹುಗಳು ಬರ್ತಕ್ಕಂಥ ಎರಡು ತ್ರಿಭುಜಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂತ ಕೇಳಿದ್ರ ಎರಡು ಸಮಾಂತರ ಬಾಹುಗಳನ್ನ ಒಂದು ರೇಖೆ ಛೇದಿಸಿದಾಗ ಅಲ್ಲಿ ಉಂಟಾಗ್ತಕ್ಕಂಥ ಈ ಕ್ರಾಸ್ ಮೇಲೆ ಏನ್ ಕೋನ ಬರ್ತಾವಲ್ಲ ಪರ್ಯಾಯ ಕೋನಗಳು ಅಂತ ಕರಿತೀವಿ, ಅವು ಸಮ ಇರ್ತಾವ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆ ಬಿಡ್ಸಾಕ್ ಬರ್ತೈತಿ ನಿಮ್ಗ. ಓಕೆ ವಿದ್ಯಾರ್ಥಿಗಳೇ, ಹಾಗಾಗಿ ನಾವು ಈ ತ್ರಿಭುಜ ಮತ್ತು ಈ ತ್ರಿಭುಜವನ್ನ ತಗೋತೀವಿ. ತ್ರಿಭುಜ ಎ ಒ ಬಿ, ತ್ರಿಭುಜ ಎ ಒ ಬಿ ಮತ್ತು ಇನ್ನೊಂದು ತ್ರಿಭುಜ ಡಿ ಒ ಸಿ. ಇವೆರಡುಗಳಲ್ಲಿ ಯಾವಪ್ಪ ಕೋನ ಓ ಮತ್ತು ಈ ಕೋನ ಸಮ ಆಗ್ತಾವ. ಈಗ ಏದ ಈ ತ್ರಿಭುಜದ ಕೋನ ಓದ ಹೆಸರು ಏನ್ ಬರ್ತೀವಿ ನಾವು, ಎ ಒ ಬಿ ಅಂತ ಬರ್ತೀವಿ. ಕೋನ ಎ ಒ ಬಿ ಯಾವ ಕೋನ ಸಮ ಆತಿ, ಈ ಕೋನಕ ಕೋನ ಡಿ ಒ ಸಿ ಸಮ ಆಗ್ತದೆ. ಇವಕ್ಕೆ ಕಾರಣ ಏನಪ್ಪಾ ಅಂದ್ರ ಶೃಂಗಾಭಿಮುಖ ಕೋನ ಅಂತ ಬರಿಬೇಕು ನೀವು. ಈ ನೆಕ್ಸ್ಟ್ ಇಲ್ಲಿ ಬಿ ಕೋನ ಇನ್ನ ಈಗ ನಿಮ್ಗೆ ಹೇಳಿದ್ದೆ, ಈ ಡಿ ಕೋನಕ್ಕೆ ಸಮ ಆಗ್ತೈತಿ. ಈ ಬಿ ಕೋನದ ಹೆಸರು ಏನಪ್ಪಾ ಅಂದ್ರ ಈ ಬಿ ನಡು ಅಕ್ಷರ ಬರೋಂಗ್ ಹೇಳ್ಬೇಕು ನೀವು ಅಟ್ಟೆ ಒಟ್ಟ. ಓ ಬಿ ಎ ಕೋನ ಓ ಬಿ ಎ ಇದ ಡಿ ಕೋನಕ್ಕೆ ಸಮ ಓ ಡಿ ಸಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಇವು ಪರ್ಯಾಯ ಕೋನಗಳು. ನೋಡ್ರಿ ಇವೆರಡು ಸಮಾಂತರ ರೇಖೆಗಳಿಂದ ಪರ್ಯಾಯ ಕೋನಗಳು ಸಮ ಇರ್ತಾವ. ಎರಡು ತ್ರಿಭುಜದಾಗ ಎರಡು ಜೊತೆ ಕೋನಗಳು ಸಮ ಇದ್ರೆ ಸಾಕು, ಮೂರನೇ ಕೋನ ಏನಾಗ್ತೈತಿ ಅಂದ್ರೆ ಆಟೋಮೆಟಿಕ್ ಆಗಿ ಸಮ ಇದ್ದೇ ಇರ್ತೈತಿ ಉಳಿದ ಕೋನಗಳ ಅಂತ ಹೇಳಿದ್ವಿ ನಾವು ರೀಸನ್. ಹಾಗಾಗಿ ನಾವ್ ಇಲ್ಲಿ ಏನ್ ಹೇಳ್ತೀವಪ್ಪ ಅಂದ್ರ ತ್ರಿಭುಜ ಎ ಒ ಬಿ ಸಮರೂಪಿ ಆಗ್ಬಿಟ್ಟು ಇವಾಗ ಯಾವ ಇಲ್ಲಿ ಒಂದ ನಿಮ್ಗೆ ಯಾವ್ದಪ್ಪ ಅಂದ್ರ ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣದಿಂದಾಗಿ ಇವೆರಡು ಏನಾದಪ್ಪ ಅಂದ್ರ ಸಮರೂಪಿ. ಅದು ಎರಡು ತ್ರಿಭುಜ ಸಮರೂಪ ತ್ರಿಭುಜ ಲಕ್ಷಣ ಆಲ್ರೆಡಿ ಗೊತ್ತ ನಿಮ್ಗ. ಕೋನಗಳು ಅನುರೂಪ ಕೋನಗಳು ಎಲ್ಲಾ ಸಮ ಇರ್ತಾವು ಮತ್ತು ಅನುರೂಪ ಬಾಹುಗಳು ಸಮ ಅನುಪಾತದಾಗಿರ್ತಾವು. ಇನ್ನು ಅನುರೂಪ ಬಾಹುಗಳ ಅನುಪಾತಗಳನ್ನ ಬರ್ಕೊಳ್ಳೋಣ. ಅನುರೂಪ ಬಾಹುಗಳು ಯಾವ ತರ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅದು ಕೂಡ ಕನ್ಫ್ಯೂಸ್. ಇಲ್ಲಿ ನೋಡಪ್ಪ, ಸಮಕೋನಗಳ ಅಭಿಮುಖ ಬಾಹುಗಳಿಗೆ ನಾವ್ ಏನಂತ ಕರಿತೀವಿ, ಅನುರೂಪ ಬಾಹುಗಳು. ಈಗ ನೋಡ್ರಿ ಈ ಬಿ ಕ ಈ ಡಿ ಸಮಾದೆ ಸಾಸಿವೆ ಮ್ಯಾಲ ಈ ಬಿ ದ ಅಭಿಮುಖ ಬಾಹು ಯಾವಪ್ಪ ಅಂದ್ರ ಎ ಒ. ಹಾಗಾಗಿ ಎ ಒ ಅಪಾನ್ ಈ ಬಿ ಗ ಸಮಕೋನ ಡಿ, ಡಿ ಕ ಅಭಿಮುಖ ಬಾಹು ಓ ಡಿ. ಇನ್ನು ಅದೇ ತರ ಈ ಏಕ ಸಮಕೋನ ಸಿ ಆಗ್ತದ. ಹಾಗಾಗಿ ಎದ ಅಭಿಮುಖ ಬಾಹು ಆ ತ್ರಿಭುಜದಾಗ ಓ ಬಿ, ಸಿ ಕ ಅಭಿಮುಖ ಬಾಹು ಓ ಡಿ. ಇದು ಡಿ ನೋಡ್ರಿ, ಇಲ್ಲಿ ಓ ಸಿ ಬರಬೇಕಾಗಿತ್ತು. ಈ ಡಿ ದ ಅಭಿಮುಖ ಬಾಹು ಇಲ್ಲಪ್ಪ ಓ ಸಿ, ಇಲ್ಲಿ ಓ ಡಿ. ನಾವು ಈಗ ಏನ್ ಮಾಡ್ಕೊಂಡಿಪ್ಪ ಅಂದ್ರ ಅನುರೂಪ ಬಾಹುಗಳ ಅನುಪಾತವನ್ನ ಬರ್ಕೊಂಡಿವಿ. ಇದು ನೋಡ್ರಿ ಈ ತರ ಐತೆನ, ಈ ತರ ಸಾಧಿಸತ್ತೇವೆ ನಾವು. ಎ ಒ ಅಪಾನ್ ಬಿ ಒ ಬರ್ಬೇಕಾಗಿತ್ತು. ಇಲ್ಲಿ ಏನದ ಎ ಒ ಅಪಾನ್ ಓ ಸಿ. ಬಿ ಒ ಇಚ್ಚಿ ಕಡೆ ಅದ ಗುಣಾಕಾರದಾಗ ಅದ. ನಾವು ಈ ಕಡೆ ತಂದ್ರೆ ಏನಪ್ಪ ಭಾಗಾಕಾರಕ್ಕೆ ಬಂದ್ಬಿಡ್ತಿ. ಹಾಗಾದ್ರೆ ಈ ಓ ಸಿ ಭಾಗಾಕಾರನಾಗದ ಬಲಗಡೆ ವೈರಿ ಗುಣಾಕಾರ ಆಗ್ತೈತಿ. ಹಾಗಾಗಿ ಎ ಒ ಈ ಓ ಬಿ ಅನ್ ಎಡಗಡೆ ತಂದಾಗ ಭಾಗಾಕಾರಕ್ಕೆ ಬಂತು, ಕೆಳಗೆ ಬಂದ್ಬಿಡ್ತು. ಈ ಓ ಸಿ ಭಾಗಾಕಾರದಾಗ ಬಲಗಡೆ ಹೋದಾಗ ಗುಣಾಕಾರ ಮ್ಯಾಲ ಹೋಗ್ಬಿಡ್ತೈತಿ. ಒಂದ್ ಸ್ಮಾಲ್ ಚೇಂಜ್ ಮಾಡ್ಬಿಟ್ರ ನಮ್ಗೆ ಯಾವ ತರ ಕೇಳೋಣ ಆ ತರ ಆನ್ಸರ್ ಬಂದ್ಬಿಡ್ತು. ಇಷ್ಟಕ್ಕೆ ನಿಮ್ಗೆ ಎಷ್ಟಪ್ಪ ಅಂದ್ರ 2 ಅಂಕ. ಪ್ರಾಕ್ಟೀಸ್ ಮಾಡ್ರಿ, ಬಹಳಷ್ಟು ಸಲ ಈ ತರ ಪ್ರಶ್ನೆನ ಕೇಳೋಣ. ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡ್ರಪ್ಪ, ಆಲ್ರೆಡಿ ನಾನು ಹಿಂದಿನ ಪ್ರಶ್ನೆಯಲ್ಲಿ ಬಿಡಿಸಿದ್ದೆ, ಅದು ನಿಮ್ಗೆ ಬಂದಿಲ್ಲ ಅಂದ್ರ ಇದನ್ನ ಬಿಡಿಸ್ರಿ ಅಂತ ಹೇಳ. ನಾವು 2 ಅಂಕ ಕೇಳೋಣ ವಿದ್ಯಾರ್ಥಿಗಳು. ಇದನ್ನ ಆಲ್ರೆಡಿ ನೋಡ್ರಪ್ಪ ಒಂದು ಹಿಂದಿನ ಕ್ವಶನ್ ಪೇಪರ್ನ ಬಿಡಿಸಿನಿ. ನಾ ಹೇಳಿದ್ದೀನಿ ಆ ಚಾಪ್ಟರ್ದಾಗ ಈ ಎಕ್ಸರ್ಸೈಸ್ದಾಗ ನಿಮ್ಗೆ ಏನಪ್ಪ ಇಂಥ 4 ಪ್ರಶ್ನೆಗಳು ಅದಾವು. ಅದಕ್ಕೆ ಅದರಲ್ಲಿ ಇದು ಕೂಡ ಒಂದು. ನಮಗೆ ಇಲ್ಲಿ ಏನು ಕೊಟ್ಟ ನೋಡ್ರಿಪ್ಪ, ಚಿತ್ರದಲ್ಲಿ ಎಲ್ ಎಂ ಸಮಾಂತರ ಸಿ ಬಿ, ಎಲ್ ಎಂ ಸಮಾಂತರ ಬಿ ಸಿ ಅಥವಾ ಸಿ ಬಿ ಅನ್ಬೋದು, ಮತ್ತು ಎಲ್ ಎನ್ ಸಮಾಂತರ ಸಿ ಡಿ. ಆದ್ರೆ ಏನ್ ಸಾಧಿಸ್ಬೇಕು ನಾವು, ಈ ಎ ಎಂ ಅಪಾನ್ ಎ ಬಿ, ಎ ಎನ್
ಅಪಾನ್ ಎ ಸಿ ಸಾಧಿಸ್ಬೇಕು. ಬಹಳಷ್ಟು ಸುಲಭವಾದಂಥ ಪ್ರಶ್ನೆ ವಿದ್ಯಾರ್ಥಿಗಳಿದು. ಈ ತರ ಪ್ರಶ್ನೆ ಎರಡು ಸಮಾಂತರ ಬಂದಾಗ ಇದನ್ನ ಉಪಯೋಗಿಸ್ಕೊಂಡು ಒಂದು ಅನುಪಾತ ಬರಬೇಕು, ಇದನ್ನ ಉಪಯೋಗಿಸ್ಕೊಂಡು ಒಂದು ಅನುಪಾತ ಬರಬೇಕು, ಎರಡು ಅನುಪಾತ ಆತಾವು. ಇಲ್ಲಿ ಎರಡು ತ್ರಿಭುಜದಾಗ ಒಂದು ಬಾಹು ಸಮಾಂತರ ಅದ ಯಾವಪ್ಪ ಅಂದ್ರೆ ಎ ಸಿ. ಹಾಗಾಗಿ ಎರಡು ಅನುಪಾತಗಳಲ್ಲಿ ಒಂದು ಅನುಪಾತ ಸಾಮಾನ್ಯ ಬರ್ತೈತಿ. ಹಾಗಾಗಿ ಬಲಬದಿ ಎರಡು ತರ ಸಮ ಆಗ್ತದೆ, ಎಡಬದಿ ಸಮ ಬಂದೇ ಬರ್ತದೆ. ಅದೇ ನಮ್ಮ ಉತ್ತರ ಅದ. ನೋಡೋಣ ತ್ರಿಭುಜ ಫಸ್ಟಿಗೆ ಈ ತ್ರಿಭುಜನ ಉಪಯೋಗಿಸೋಣ. ತ್ರಿಭುಜ ಎ ಬಿ ಸಿ ಅಲ್ಲಿ ಇಲ್ಲಿ ಸಮ ಇದ್ದಿದ್ದು ಯಾವಪ್ಪ ಇಲ್ಲಿ ಕೊಡ ನೋಡ್ರಿ, ಎಂ ಎಲ್ ಅಥವಾ ಎಲ್ ಎಂ. ಎಲ್ ಎಂ ಸಮಾಂತರ, ಸಮ ಅಲ್ಲ ಸಮಾಂತರ ಬಿ ಸಿ. ಇಲ್ಲಿ ನೋಡ್ರಾಗ ಏನಪ್ಪ ಅಂದ್ರ ಎ ಬಿ ಅಪಾನ್ ಎ ಎಂ ಅಪಾನ್ ಎ ಬಿ ಅದ. ಅಂದ್ರೆ ಈ ಥೇಲ್ಸ್ನ ಪ್ರಮೇಯ ಅಲ್ಲ, ಥೇಲ್ಸ್ನ ಉಪ ಪ್ರಮೇಯ ಆಯ್ತು. ಅಂದ್ರೆ ಸಣ್ಣ ತ್ರಿಭುಜದ ಬಾಹು ಬಾಗ್ಲೇ ದೊಡ್ಡ ತ್ರಿಭುಜದ ಬಾಹು ಬರ್ಕೊಂಡ್ಬಿಡ್ತೀರಿ. ಎ ಎಂ ಅಪಾನ್ ಎ ಬಿ. ಅದೇ ತರ ಇದೊಂದು ಬಾಹು ಐತಿ. ಇನ್ನ ಮೂರು ಬಾಹುಗಳದಾವ ಇಲ್ಲಿ. ನಮಗೆ ಅವಶ್ಯಕತೆ ಇರುತ್ತೆ ಯಾವ್ದು ಎರಡೇ ಜೊತೆ ಎ ಎಲ್ ಅಪಾನ್ ಎ ಸಿ. ಇದಕ್ಕೆ ಇಕ್ವೇಶನ್ 1, ಸಮೀಕರಣ 1. ಇನ್ನು ಎರಡನೇ ತ್ರಿಭುಜ ಈ ತ್ರಿಭುಜದವ್ರು ಕೆಳಗಿನ ತ್ರಿಭುಜ ಪರಿಗಣಿಸ್ರಿ. ತ್ರಿಭುಜದ ಹೆಸರೇನಪ್ಪ? ತ್ರಿಭುಜ ಎ ಡಿ ಸಿ. ಎ ಡಿ ಸಿ ಅಲ್ಲಿ ಇಲ್ಲಿ ಕೂಡ ಅಷ್ಟೇಪ್ಪ. ಯಾವ ಸಮಾಂತರ ಸಮಾಂತರಕ್ಕೆ ಏನ್ ಬರೀರಿ? ಎನ್ ಎಲ್ ಅಥವಾ ಎಲ್ ಎನ್ ಸಮಾಂತರ ಡಿ ಸಿ ಡಿ ಇವೆರಡು ಸಮಾಂತರ. ಹಾಗಾದ್ರ ಎಲ್ ಎನ್ ಏನ್ ಮಾಡ್ತದಪ್ಪ ಅಂದ್ರ ಸಮಾನ ಪದಾಗ ಎ ಎನ್ ಅಪಾನ್ ಎ ಡಿ. ಮ್ಯಾಲ ಹೆಂಗ್ ತಗೊಂಡ್ರಲ್ಲ ಇಲ್ಲಿ ಹಂಗೆ ತಗೋಬೇಕು. ಒಂದ್ ಸಣ್ಣ ತ್ರಿಭುಜದ ಬಾಹು ಎ ಎನ್ ಅಪಾನ್ ಎ ಡಿ. ಅದನ್ನೇ ನಾವು ಎ ಎನ್ ಅಪಾನ್ ಎನ್ ಡಿ ತಗೊಂಡಿವಿ ಅಂದ್ರ ಅದ ಥೇಲ್ಸ್ನ ಪ್ರಮೇಯ ಆಗ್ತೈತಿ. ಅದನ್ನ ಆ ತರ ಇಲ್ಲಿ ನಮಗ ಈ ಪ್ರೂಫ್ ಒಳಗಿಲ್ಲ. ಇನ್ನ ಇದೊಂದಾಯ್ತು. ಇನ್ನೊಂದು ಬಾಹು ಎ ಎಲ್ ಅಪಾನ್ ಎ ಸಿ. ಇದೇ ಇಂಪಾರ್ಟೆಂಟ್. ಎರಡರಾಗ ಸಾಮಾನ್ಯ ಇದ್ದದನ್ನ ಬರ್ಕೊಳ್ಳೋದು. ಎ ಎಲ್ ಅಪಾನ್ ಎ ಸಿ. ಇದಕ್ಕೆ ಸಮೀಕರಣ 2 ಅನ್ರಿ. ಇನ್ನು 1 ಮತ್ತು 2 ಹೋಲಿಸೋಣ. 1 ಮತ್ತು 2ರಿಂದ ಈ ಮಾದರಿ ಒಳಗೆ ಪ್ರಶ್ನೆಗಳು ಬರ್ತಾವೆ ವಿದ್ಯಾರ್ಥಿಗಳೇ. ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ. ಈಗ ನೋಡ್ರಿ 1 ಮತ್ತು 2 ನೋಡ್ರಿ ಚೆಕ್ ಮಾಡಿ ಅಂದ್ರ ಎರಡು ತರ ಬಲಬದಿ ನೋಡ್ರಿ ಎ ಎಲ್ ಅಪಾನ್ ಎ ಸಿ, ಎ ಎಲ್ ಅಪಾನ್ ಎ ಸಿ ಎರಡು ಕಡೆ ಅದ. ಬಲಬದಿ ಸಮ ಇದ್ದಾಗ ಎಡಬದಿ ಸಮ ಆಗಾಕೆ ಬೇಕು. ಬರ್ದು ಬಿಡ್ರಿಪ್ಪ ಏನದ ಬಲಬದಿ ಎ ಎಂ ಅಪಾನ್ ಎ ಬಿ. ಇನ್ನು ಇದ್ರದ ಎ ಎನ್ ಅಪಾನ್ ಎ ಡಿ. ನಮ್ಗೆ ಸಾಧಿಸ್ಬೇಕಾಗಿ ಇದನ್ನೇ ಕೇಳಿದ, ನಾವು ಸಾಧಿಸ್ಬಿಟ್ವಿ. ಇದಿಷ್ಟು ಮಾಡಿರಪ್ಪ ಅಂದ್ರೆ ನಿಮ್ಗ 2 ಅಂಕಗಳು ಸುಲಭವಾಗಿ ಸಿಗ್ತಾವ ವಿದ್ಯಾರ್ಥಿಗಳು. ಇವಾಗ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ 3 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ಯಾರ. ಈ ತರ ಪ್ರಶ್ನೆ ಬಹಳಷ್ಟು ಸಲ ರಿಪೀಟ್ ಆಗಿರಪ್ಪ. ಹಾಗಾಗಿ ಈ ತರ ಪ್ರಶ್ನೆ ನಿಮ್ಗೆ ಬರ್ತೈತಿ. ನೀವು ಸ್ವಲ್ಪ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ಇಂಥವೆಲ್ಲ. ತ್ರಿಭುಜ ಎ ಬಿ ಸಿ ಅಲ್ಲಿ ಒಂದು ಪ್ರಶ್ನೆಯನ್ನು ಹೋದ್ರೆ ಇಲ್ಲಿ ಎರಡು ಎ ಡಿ ಸಿ ಸಮ ಕೋನ ಬಿ ಎ ಸಿ, ಎರಡು ಕೋನ ಸಮ ಆದವ. ಆಗುವಂತೆ ಡಿ ಯು ಬಿ ಸಿ ಯ ಬಾಹು ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ ಸಿ ಎ ಸ್ಕ್ವೇರ್ ಇಜ್ಕಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ. ಅಂದ್ರೆ ವಿದ್ಯಾರ್ಥಿಗಳು ಈ ಪ್ರಶ್ನೆ ಬಿಡಿಸ್ಬೇಕಾಗಿತ್ತಂದ್ರ ಮೊಟ್ಟ ಮೊದಲನೇದಾಗಿ ನೀವು ಅದಕ್ಕೆ ಸಂಬಂಧಪಟ್ಟಂಗ ಒಂದು ಡಯಾಗ್ರಾಮ್ ಹಾಕೋಬೇಕು. ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ ನೋಡ್ರಿ. ನಾನು ಒಂದು ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ ಅದ. ಇನ್ನು ಮತ್ತೆ ಇಲ್ಲಿ ಏನೇನಪ್ಪ ಅಂದ್ರ ಹೆಸರು ಕೊಡ್ರಿ ಇದಕ್ಕ ಎ ಬಿ ಸಿ. ಇಲ್ಲಿ ಡಿ ಬಿ ಸಿ ಯ ಮೇಲಿನ ಒಂದು ಬಿಂದು. ಅಂದ್ರೆ ಬಿ ಸಿ ಎಲ್ಲಿ ಅದ, ಇದ್ರ ಮೇಲೆ ಡಿ ಒಂದೇನಪ್ಪ ಬಿಂದು, ಡಿ ಇಲ್ಲಿ ಐತಿ. ಇಲ್ಲಿ ಕೋನ ನೋಡ್ರಿ ಎ ಡಿ ಸಿ ಕೋನ ಅಂದಾಗ ಕೋನ ಎ ಡಿ ಸಿ ಇದಿಷ್ಟ ಆಗ್ತೈತಿ. ಎ ಡಿ ಸಿ ಯಾವ್ದು ಸಮ ಅದಪ್ಪ? ಎ ಡಿ ಸಿ ಕೋನ್ ಬಿ ಎ ಸಿ, ಬಿ ಎ ಸಿ ಈ ಕೋನಕ್ಕೆ ಸಮ ಐತಿ. ಓಕೆ ವಿದ್ಯಾರ್ಥಿ, ನಾವು ಇದನ್ನು ಸಾಧಿಸ್ಬೇಕಾಗಿತ್ತಂದ್ರ ಸಿಂಪಲ್ ಲಾಜಿಕ್ ಹಿಂದೆ ಆಲ್ರೆಡಿ ಮಾಡೀವಿ. ಈ ತರ ಅನುಪಾತಗಳನ್ನು ಸಾಧಿಸಿದಾಗ ನೀವು ಈ ಬಾಹುಗಳು ಯಾವ ತ್ರಿಭುಜದಾಗ ಬರ್ತಾವೋ ಆ ಎರಡು ತ್ರಿಭುಜಗಳನ್ನ ಸಮರೂಪಿ ಅಂತ ಸಾಧಿಸ್ಬೇಕು. ಇದೇ ಒಂದು ಲಾಜಿಕ್, ಮತ್ತೊಂದು ಏನಂತ ಕಷ್ಟ ಏನಿಲ್ಲ. ಹಾಗಾದ್ರೆ ಈ ಎರಡು ತ್ರಿಭುಜಗಳು ನೋಡಪ್ಪ, ಎ ಡಿ ಸಿ ಈ ತ್ರಿಭುಜದಾಗ ಬರುತ್ತೆ. ಯಾವಪ್ಪ ಅದ? ತ್ರಿಭುಜ ಎ ಡಿ ಸಿ ಇ. ಮತ್ತೆ ಇದು ಬಿ ಎ ಸಿ ಸಮ ಆಯ್ತು ಅಂದ್ರೆ ಬಿ ಎ ಸಿ ದೊಡ್ಡ ತ್ರಿಭುಜ ಎ ಬಿ ಸಿ ಅದ ಬರ್ಕೋರಿ. ತ್ರಿಭುಜ ಎ ಬಿ ಸಿ ಒಂದು, ಮತ್ತೆ ಇನ್ನೊಂದು ತ್ರಿಭುಜ ಯಾವಪ್ಪ ಇಲ್ಲಿ? ತ್ರಿಭುಜ
ADC ಇನ್ನೊಂದು. ಓಕೆ, ನೀವು ಎರಡು ತ್ರಿಭುಜಗಳನ್ನ ನಾವು ಏನಂತ ಸಾಧಿಸ್ಬೇಕು ಅಂದ್ರೆ ಸಮರೂಪಿ ಅಂತ ಸಾಧಿಸ್ಬೇಕು. ಅಂದ್ರೆ ಸಮ ಇಲ್ಲಿ ಕೊಟ್ಟಿದಂದ್ರೆ ಒಂದೈತೆ ಆಲ್ರೆಡಿ ಕೋನ, ಈ ಡಿ ಕೋನ ಈ ಎ ಕೋನಕ್ಕೆ ಸಮ ಬರೆದು ಬಿಟ್ಟದನ್ನೇ. ಫಸ್ಟ್ ಈ ತ್ರಿಭುಜ BAC ದಂತ ಕೋನಗಳನ್ನ ಬರೀರಿ. ಕೋನ BAC ಇಸ್ಕೊಲ್ಟು ಯಾವ್ದು ಸಮಪ ಇದ ADC ಸಮ, ಇದು ಕೊಟ್ಟಾನ. ಇದು ಅರ್ಥ ಆಯ್ತು. ಇನ್ನು ಎರಡನೇದ್ದು, ಇನ್ನು ಎರಡು ತ್ರಿಭುಜದಾಗೂ ಇದೊಂದು ಸಾಮಾನ್ಯ ಕೋನ ಬರ್ತೈತಿ. ಹಾಗಾಗಿ ನಾ ಏನು ಬರ್ತೀನಿ ಇಲ್ಲಿ, ಕೋನ ಸಿ ಉಭಯ ಸಾಮಾನ್ಯ ಕೋನ, ಉಭಯ ಸಾಮಾನ್ಯ ಕೋನ. ಓಕೆ, ಸಿ ಇಜ್ಕೊಟ್ಟು ಸಿ ಬರಿಬೋದು. ಇಲ್ಲ ದೊಡ್ಡ ತ್ರಿಭುಜದಾಗ ACB ಅಂತ, ದೊಡ್ಡ ತ್ರಿಭುಜ ಸಣ್ಣ ತ್ರಿಭುಜದಾಗ ACD ಅಂತ ಬರಿಬಹುದು. ಓಕೆ, ಉಭಯ ಸಾಮಾನ್ಯ ನೋಡ್ರಿ, ಎರಡು ತ್ರಿಭುಜ ಅದೇ ಕೋನ ಬರ್ತೈತಿ. ಸಣ್ಣ ತ್ರಿಭುಜ ತಗೊಂಡ್ರು ಈ ಸಿ ಬರ್ತೈತಿ, ದೊಡ್ಡ ತ್ರಿಭುಜ ತಗೊಂಡ್ರು ಕೂಡ ಇಷ್ಟು ಸಿ ಬಂದೇ ಬರ್ತದೆ. ಹಾಗೆ ಅದಕ್ಕೆ ಉಭಯ ಸಾಮಾನ್ಯ ಕೋನ ಅಂತ ಕರೀತಾರ. ಅಂದ್ರ ಈ ಎರಡು ತ್ರಿಭುಜಗಳು ಏನದಪ್ಪ, ABC ಮತ್ತು ADC ತ್ರಿಭುಜಗಳು ಸಮರೂಪಿ ಅದು. ಇವಾಗ ತ್ರಿಭುಜ ABC ಸಮರೂಪಿ, ಎ ಯಾವಪ್ಪ ಡಿ ಸಮ ಆಗೈತಿ, DAC ಅಂತ ಕರಿಬಹುದು ನಾವು. DAC ಇದಕ್ಕ ಕೋನ ಕೋನ ಸಮರೂಪತೆ ನಿರ್ಧಾರ ಕೋನ ಅಂತ ಬರಿತೀವಿ. ಇನ್ನು ಎರಡು ತ್ರಿಭುಜಗಳು ಸಮರೂಪಿ ಆದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಪ್ಪ, ಅವಾಗ ಅನುರೂಪ ಭಾವಗಳು ಸಮಾನುಪಾತ ಆಗಿರ್ತಾವು. ಹಾಗಾದ್ರೆ ಅನುರೂಪ ಭಾವಗಳನ್ನ ಯಾವ ತಗೋಬೇಕು, 3 ಜೊತೆ ಇರ್ತಾವು. ಒಂದು ನಮಗೆ ಅವಶ್ಯಕತೆ ಇಲ್ಲ, ಕನ್ಫ್ಯೂಸ್ ಆಗ್ತದೆ, ಎಲ್ಲ ಬರೀರಿ, ಒಂದು ಬಿಟ್ಬಿಡ್ರಿ. ಇವೇ ನೋಡ್ರಪ್ಪ 4. ಇನ್ನು ತ್ರಿಭುಜ ಏನಪ್ಪ ಡಿ, ಇಲ್ಲಿ ನೋಡ್ರಿ, ಈ ಏಕ್ ಸಮ ಯಾವ್ದಪ್ಪ, ಇಲ್ಲಿ ಡಿ ಅದ. ತ್ರಿಭುಜ ದೊಡ್ಡ ತ್ರಿಭುಜದಾಗ ಏಕ ಅಭಿಮುಖ ಬಾಹು BC ಅದ, BC ಬರೀ ಸಮಕೋನಗಳ ಅಭಿಮುಖ ಬಾಹುಗಳು. ಇನ್ನು ಸಣ್ಣ ತ್ರಿಭುಜದಾಗ ಡಿ ಅಭಿಮುಖ ಬಾಹು ಯಾವಪ್ಪ, AC ಅದ. ಇನ್ನು ಉಭಯ ಸಾಮಾನ್ಯ ಯಾವಪ್ಪ ಅಂದ್ರೆ AD ಇದ್ರಾಗ ಇಲ್ಲ, ಅದು ಬಿಟ್ಬಿಟ್ರಿ, ಉಭಯ ಸಾಮಾನ್ಯ ಕೋನ. ಇನ್ನೊಂದು ಕೋನ ಯಾವ್ದು ಉಳಿತೈತಪ್ಪ, ಇದ್ರಾಗ B ಉಳಿತೈತಿ, ಇದ್ರಾಗ ಇದು ಚಿಕ್ಕದು A ಉಳಿತೈತಿ. ಇನ್ನು ದೊಡ್ಡ ತ್ರಿಭುಜ B ಅಭಿಮುಖ ಬಾಹು AC. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಅಂಶ ಇದೆ, AC. ಇನ್ನು ಸಣ್ಣ ತ್ರಿಭುಜದಾಗ ಏಕ್ ಸಮ ಇಲ್ಲ, ಈ BA ಸಮ ಅದಾವ, ಏದ ಅಭಿಮುಖ ಬಾಹು DC CD ಎರಡು ಒಂದು. ಓಕೆ, ಇವಾಗ ಓರೆ ಗುಣಾಕಾರ ಮಾಡ್ಕೋತೀರಿ ನೀವು, BC ಇಂಟು DC, AC ಇಂಟು AC. AC ಅನ್ನ ನಾವು CA ಅಂತ ಕೂಡ ಬರಿಬೋದು, CA ಸ್ಕ್ವಯರ್ ನೋಡಿ, CA ಸ್ಕ್ವಯರ್ ಇಸ್ಕ್ವಲ್ ಟು ಇದು CB. ಇವೆರಡು ಓರೆ ಗುಣಾಕಾರ ಆಗಿಬಿಟ್ಟು CA ಇಂಟು DC ಅಥವಾ CD. ಇದಿಷ್ಟು ಮಾಡಿದ್ರಪ್ಪ ನಮ್ಗೆ ಬೇಕಾಗಿರೋಂಥ ಉತ್ತರ ಬಂದ್ಬಿಡ್ತು. ಇಷ್ಟು ಬಿಡಿಸಿದ್ರೆ ನನಗೆ 3 ಮಾರ್ಕ್ಸ್ಗಳು ಸಿಗ್ತಾವು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದು ಏನಪ್ಪಾ ಅಂದ್ರೆ, ಬೇಸಿಕ್ ನಾಲೆಜ್ ಏನೇನು ಕನ್ಫ್ಯೂಷನ್ ಅನ್ನೋದೇ ಇಲ್ಲ. ಇಲ್ಲಿ ಅನುರೂಪ ಬಾಹುಗಳನ್ನು ಬರ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿ ಅನುರೂಪ ಬಾಹುಗಳು ಯಾವ ತರ ಅಂತ ಕೇಳಿದ್ರ, ಇಲ್ಲಿ ಏನ್ ಕೋನಗಳ ಸಮ ಬರ್ಕೊಂಡಿರಲಿಲ್ಲ, ಈ ತ್ರಿಭುಜದಾಗ ಈ ಕೋನಕ್ಕೆ ಅಭಿಮುಖ ಬಾಹು ಯಾವ್ದದ, ಇನ್ನು ಈ ತ್ರಿಭುಜದಾಗ ಈ ಕೋನಕ್ಕೆ ಅಭಿಮುಖ ಬಾಹು ಯಾವ್ದದ, ಇವೇ ಅವುಗಳ ಅನುರೂಪ ಬಾಹುಗಳು. ಇಷ್ಟು ಮಾಡಿದ್ರೆ ಏನಪ್ಪಾ ಅಂದ್ರ ಸುಲಭವಾಗಿ ನೀವು ಇದನ್ನ ಬಿಡಿಸಬಹುದು. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ. ಇದೇ ತರ ಏನಪ್ಪಾ ಅಂದ್ರ ಇನ್ನೊಂದು ಪ್ರಶ್ನೆ ಐತಿ ಇಲ್ಲಿ ನೋಡಪ್ಪ. ನೆಕ್ಸ್ಟ್ ಕ್ವಶನ್ ಪೇಪರ್, ಇಲ್ಲಿ ಕ್ವಶನ್ ನಂಬರ್ ಏನಪ್ಪಾ ಅಂದ್ರ 30 ಅದ. ಇಲ್ಲಿ ಕೂಡ ಕ್ವಶನ್ ಎಕ್ಸಾಕ್ಟ್ಲಿ ಅದೇ ತರಾನೇ ಐತಿ, ಆದ್ರೆ ಇಲ್ಲಿ ಅನುರೂಪ ಬಾಹುಗಳ ನಟ್ಟೆ ಏನಪ್ಪಾ ಅಂದ್ರ ಬೇರೆ ತಗೊಂಡ ನಾವ. ಪ್ರಶ್ನೆ ನೋಡ್ರಿ ಏನದ, ತ್ರಿಭುಜ ABC ಅಲ್ಲಿ ADC ಕೋನ ADC ಇಚ್ಕೊಂಡು ಕೋನ BAC ಆಗುವಂತೆ DU BC ಯ ಬಾಹು ಮೇಲಿನ ಬಿಂದು ಆಗಿದೆ. ಇಲ್ಲಿ ನೀವೇನ್ ಪ್ರೂವ್ ಮಾಡ್ಬೇಕು ನೋಡ್ರಪ್ಪ, AB ಇಂಟು AC ಇಚ್ಕೊಲ್ ಟು AD ಇಂಟು BC ಎಂದು ಸಾಧಿಸಿ. ಇದನ್ನ ನೀವು ಮಾಡ್ರಪ್ಪ, ಅದೇ ಚಿತ್ರನೇ ಅದೇ ತರನ ಮಾಡ್ಬೇಕು, ಆದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಅನುರೂಪ ಬಾಹುಗಳು ಮಾತ್ರ ಎರಡು ಬೇರೆ ಅದಾವು. ಅಷ್ಟು ಮಾಡಿದ್ರಪ್ಪ ಅಂದ್ರೆ ಮುಗಿದೋಯ್ತು. 3 ಅನುರೂಪ ಬಾಹುವನ್ನು ಬರ್ಕೋರಿ, 3 ಜೊತೆ. ಒಂದು ಜೊತೆನ ರೌಂಡ್ ಹಾಕ್ಬಿಡಿ, ನಿಮ್ಗೆ ಯಾವ ಬರಂಗಿಲ್ಲ ಅಂತ ಬಿಟ್ಟ ಉಳ್ಕಾದ ಎರಡನ್ನು ಓರಿ ಗುಣಾಕಾರ ಮಾಡಿದ್ರಿಪ್ಪ ಅಂದ್ರ ನಿಮಗ ಉತ್ತರ ಬಂದ್ಬಿಡ್ತೈತಿ. ಇಲ್ಲೇ ನೋಡ್ರಿ, ಈ ತರ ನಾವು ಓರಿ ಗುಣಾಕಾರ ಮಾಡಿವಿ. ಇಲ್ಲ ನಾವು ಇಲ್ಲಿ ಇನ್ನೊಂದು ಜೊತೆ ಬಿಟ್ಬಿಡಿ, ಯಾವ್ದು ಬಿಟ್ಟು ನೋಡ್ರಿ, ಇಲ್ಲಿ ಉಭಯ ಸಾಮಾನ್ಯ ಕೋನ ಅದ, ಅದನ್ನ ಅಭಿಮುಖ. ನಾ ಇಲ್ಲೇ ಬರ್ತೀನಿ ನೋಡ್ರಿ, ಅದನ್ನ ಕಲರ್ ಚೇಂಜ್ ಮಾಡಿತ್ತು, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದೈತಿ.
ಆದ್ರೆ ಉಳ್ಕಾದೆಲ್ಲ ಸೇಮ್ ಇದೇ ಥರನೇ ಮಾಡಬೇಕು. ಇಲ್ಲಿ ನೋಡಪ್ಪ, ದೊಡ್ಡ ತ್ರಿಭುಜದಾಗ ಸಿ ಅಭಿಮುಖನ ಬಾಹು ಎ ಬಿ ಅದ, ಸಣ್ಣ ತ್ರಿಭುಜದಾಗ ಸಿ ಅಭಿಮುಖ ಎ ಡಿ ಅದ. ಅಂದ್ರೆ ನಮ್ಗೆ ಇವಾಗ ಇಲ್ಲಿ ಕ್ವಶನ್ ತೆಗೆದು ಓಪನ್ ಮಾಡ್ತಾನ, ಎ ಬಿ ಎ ಸಿ ಎ ಡಿ ಬಿ ಸಿ, ಎ ಬಿ ಅಲ್ಲಿ ಯಾವುದಿಲ್ಲ, ಯಾವ ಎರಡು ಇಲ್ಲ ನೋಡ್ರಿ, ಆ ಎರಡು ತನ ನೀವೇನ್ ಮಾಡ್ಬೇಕು ಅಂದ್ರ ಬಿಡಬೇಕು. ಎ ಸಿ ಡಿ ಸಿ ಇಲ್ಲಪ್ಪ ಅಲ್ಲಿ, ಯಾವುದಿಲ್ಲ ಅಲ್ಲಿ ನೋಡ್ರಿ, ಇಲ್ಲಿ ಎ ಸಿ ಮತ್ತು ಡಿ ಸಿ ಇಲ್ಲ, ಅಂದ್ರೆ ಇದು ನಮಗೆ ಅವಶ್ಯಕತೆ ಇಲ್ಲ. ಇದನ್ನ ಉಳ್ಕಾದ ಓರೆ ಗುಣಾಕಾರ ಮಾಡಿಬಿಟ್ರೆ ಅಂದ್ರ ಬಿ ಸಿ ಇಂಟು ಎ ಡಿ ನೋಡ್ರಿ, ಇವೆರಡು ಗುಣಾಕಾರ ಮಾಡ್ರಿ, ಎ ಸಿ ಇಂಟು ಎ ಬಿ. ಇದು ನಿಮ್ದು ಏನಪ್ಪಾ ಅಂದ್ರ ಆ ಪ್ರಶ್ನೆಯಲ್ಲಿನ ಉತ್ತರ ಐತಿ ನೋಡ್ರಿ. ಅಷ್ಟೇ, ಸೇಮ್ ಎರಡು ಒಂದೇ ಪ್ರಶ್ನೆ ಅದಾವ, ಅದ್ರ ವ್ಯತ್ಯಾಸ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಬಾಹುಗಳು. ಈ ತರ ಪ್ರಶ್ನೆ ಏನಪ್ಪಾ ನಿಮ್ಗೆ 2 ಅಂಕ ಮತ್ತು 3 ಅಂಕ ಬರ್ತೇವೆ. ವಿದ್ಯಾರ್ಥಿಗಳ ತ್ರಿಭುಜಗಳ ಅಭ್ಯಾಸ ಏನ್ ಕಷ್ಟ ಇಲ್ಲ, ಅತಿ ಸುಲಭವಾದಂತ ಪ್ರಶ್ನೆಗಳನ್ನೇ ಕೇಳ್ತಾನ. ನಿಮ್ಗೆ ಇಲ್ಲಿ ಮುಖ್ಯವಾಗಿ ಗೊತ್ತಿರಬೇಕಾದ ಕಾನ್ಸೆಪ್ಟ್ ಥೇಲ್ಸ್ನ ಪ್ರಮೇಯ ಮತ್ತು ಥೇಲ್ಸ್ನ ಉಪಪ್ರಮೇಯ ನಾನು ಇಲ್ಲಿ ಬಳಸಿನಿ. ಆ ಪ್ರಶ್ನೆಗಳನ್ನ ಮತ್ತೊಮ್ಮೆ ನೋಡ್ರಿ, ನಾನು ಬಿಡಿಸಿದಾನ. ಮತ್ತೆ ಅದನ್ನ ಬಿಟ್ಟ ಕೋನ ಸಮರೂಪತೆ ನಿರ್ಧಾರಕ ಗುಣದ ಮೇಲೆ ಪ್ರಶ್ನೆ ಕೇಳಬಹುದು. ಈಗ ನಾವು ಬಿಡಿಸಿದ್ದು ಕೊನೆಯದಾಗಿ ಆ ಕೋನ ಸಮರೂಪತೆ ನಿರ್ಧಾರಕ ಗುಣದ ಮೇಲೇನೆ. ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಅವುಗಳನ್ನ ನಾನು ಏನ್ ಮಾಡಪ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೇನೆ.